ಕಾಮನ್ ಆಗಿ ಎಲ್ಲರೂ ಈ ತಪ್ಪನ್ನ ಮಾಡ್ತಿರ್ತೀರ. ಫೇಸ್ ವಾಶ್ ಮಾಡಿ ಏನು ಅಪ್ಲೈ ಮಾಡ್ದಲೇ ಇರೋದು, ಇಲ್ಲ ಫೇಸ್ ವಾಶ್ ಮಾಡಿದ ನಂತರ ಮಾಯಿಶ್ಚರೈಸರ್ನ ಅಪ್ಲೈ ಮಾಡೋದು. ಈ ಎರಡೂ ತಪ್ಪುಗಳನ್ನ ನೀವು ಮಾಡ್ತಿದ್ರೆ ಹಾಗಾದರೆ ನೀವು ಈ ವಿಡಿಯೋನ ನೋಡಲೇಬೇಕು. ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗ್ಲೋಯಿಂಗ್ ಮತ್ತು ಫ್ಲಾಲೆಸ್ ಸ್ಕಿನ್ ಯಾರಿಗೆ ಬೇಡ ಹೇಳಿ. ನಮಗೆ ಈ ಥರ ಸ್ಕಿನ್ ಟೈಪ್ ಬೇಕಂದರೆ ನಾವು ಸಿಂಪಲ್ಲಾಗಿ ಒಂದೇ ಒಂದು ತಪ್ಪನ್ನು ಅವಾಯ್ಡ್ ಮಾಡಿ ನಾನು ಇವತ್ತು ಡಿಸ್ಕಸ್ ಮಾಡೋ ಸ್ಕಿನ್ ಕೇರ್ ಸ್ಟೆಪ್ನ ನೀವು ನಿಮ್ಮ ರೆಗ್ಯುಲರ್ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ ಗ್ಲೋ ಆಗೋದನ್ನ ಯಾರ ಕೈಲೂ ತಡೆಯೋದಕ್ಕೆ ಆಗಲ್ಲ. ನಾನು ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯಾದ ಫೇಸ್ ಮಾಸ್ಕ್ ಬಗ್ಗೆ ಆಗಲಿ, ಇಲ್ಲ ಫೇಸ್ ಸ್ಕ್ರಬ್ ಬಗ್ಗೆ ಆಗಿರಲಿ, ಇಲ್ಲ ಯಾವುದೇ ಒಂದು ಪ್ರಾಡಕ್ಟ್ ಬಗ್ಗೆ ಆಗಲಿ ಮಾತಾಡ್ತಿಲ್ಲ. ನಾನು ಇವತ್ತು ಡಿಸ್ಕಸ್ ಮಾಡೋದು ಒಂದು ಸಿಂಪಲ್ ಸ್ಟೆಪ್. ಅದನ್ನು ನೀವು ನಿಮ್ಮ ರೆಗ್ಯುಲರ್ ಸ್ಕಿನ್ ಕೇರ್ ರುಟೀನಲ್ಲಿ ಆ್ಯಡ್ ಆನ್ ಮಾಡಿಕೊಂಡ್ರೆ ನಿಜವಾಗ್ಲೂ ನಿಮ್ಮ ಸ್ಕಿನ್ ಎಷ್ಟು ಫ್ಲಾಲೆಸ್ ಆಗಿ ಕಾಣಿಸುತ್ತೆ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗಲ್ಲ. ಬನ್ನಿ ನೋಡೋಣ ಅದು ಯಾವ ಸ್ಟೆಪ್ ಬಗ್ಗೆ ನಾನು ಇವತ್ತು ಡಿಸ್ಕಸ್ ಮಾಡ್ತೀನಿ ಅಂತ. ಅದಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡಿ. ನಾವು ಯಾವುದೇ ಸ್ಕಿನ್ ಕೇರ್ ರುಟೀನ್ ಆಗಲಿ ಇಲ್ಲ ಸ್ಕಿನ್ ಕೇರ್ ಸ್ಟೆಪ್ ಆಗಲಿ, ಫಸ್ಟ್ ಸ್ಟೆಪ್ ನಾವು ಮಾಡಬೇಕಾಗಿರೋದು ಏನಂದರೆ ಫೇಸ್ ಕ್ಲೆನ್ಸಿಂಗ್. ಸೊ ಫೇಸ್ ಕ್ಲೆನ್ಸಿಂಗ್ ನಮ್ಮ ಯಾವುದೇ ಸ್ಕಿನ್ ಕೇರ್ ರುಟೀನಲ್ಲಿ ತುಂಬ ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ನಾವು ಎಷ್ಟು ನೀಟಾಗಿ ನಮ್ಮ ಫೇಸನ್ನು ಕ್ಲೆನ್ಸ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ಮ ಸ್ಕಿನ್ನು ಇರುತ್ತೆ. ಫೇಸ್ ವಾಶ್ ಅಥವಾ ಫೇಸ್ ಕ್ಲೆನ್ಸಿಂಗ್ ಯಾಕೆ ತುಂಬ ಇಂಪಾರ್ಟೆಂಟ್ ಅಂದರೆ ನಮ್ಮ ಮುಖದಲ್ಲಿರುವಂಥ ಡಸ್ಟ್ ಪಾರ್ಟಿಕಲ್ಸ್ನೆಲ್ಲ ರಿಮೂವ್ ಮಾಡೋದಕ್ಕೆ ಇರೋ ಒಂದು ಸ್ಟೆಪ್ ಅಂದರೆ ಅದು ಫೇಸ್ ಕ್ಲೆನ್ಸ್ ಮಾಡೋದು. ಸೊ ನಾವು ಇದನ್ನೇ ಕರೆಕ್ಟಾಗಿ ಮಾಡಲಿಲ್ಲ ಅಂದರೆ ನಮ್ಮ ಮುಖದಲ್ಲಿರೋ ಡಸ್ಟ್ ಪಾರ್ಟಿಕಲ್ಸ್ ಎಲ್ಲ ರಿಮೂವ್ನೇ ಆಗಲ್ಲ. ಇದರಿಂದಾಗಿ ನಮ್ಮ ಫೇಸಲ್ಲಿ ರ್ಯಾಷಸ್ಸು, ಪಿಂಪಲ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಸೊ ಫೇಸ್ ಕ್ಲೆನ್ಸಿಂಗ್ ಒಂದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ನಾವೆಲ್ಲರೂ ಅದನ್ನು ತುಂಬ ನೀಟಾಗಿ ಜೆಂಟಲ್ ಕ್ಲೆನ್ಸರ್ನ ಯೂಸ್ ಮಾಡಿ ಫೇಸ್ ವಾಶ್ನ ಮಾಡ್ಕೋಬೇಕು. ನಾನು ಇವತ್ತು ಡಿಸ್ಕಸ್ ಮಾಡ್ತಿರೋ ಸ್ಟೆಪ್ಪು ಫೇಸ್ ಕ್ಲೆನ್ಸಿಂಗ್ ಅಲ್ಲ. ಫೇಸ್ ಕ್ಲೆನ್ಸಿಂಗ್ ಆದ ನಂತರ ನಾವು ಯಾವ ಸ್ಟೆಪ್ಪನ್ನ ಇನ್ಕ್ಲೂಡ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀನಿ. ಮೆಜಾರಿಟಿ ಆಫ್ ದ ಪೀಪಲ್ ಏನು ಮಾಡ್ತಾರೆ ಅಂದರೆ ಫೇಸ್ ವಾಶ್ ಮಾಡಿದ ನಂತರ ಅವ್ರ ಫೇಸಿಗೆ ಏನು ಅಪ್ಲೈ ಮಾಡಲ್ಲ, ಹಾಗೆ ಬಿಟ್ಬಿಡ್ತಾರೆ. ಇಲ್ಲ ಇನ್ನೊಂದು ಮತ್ತಷ್ಟು ಜನ ಏನು ಮಾಡ್ತಾರೆ ಅಂದರೆ ಫೇಸ್ ವಾಶ್ ಮಾಡಿದ ತಕ್ಷಣ ಮಾಯಿಶ್ಚರೈಸರ್ನ ಯೂಸ್ ಮಾಡ್ತಾರೆ. ಬಟ್ ನಾನಿವತ್ತು ಈ ಎರಡೂ ಸ್ಟೆಪ್ಪು ಕೂಡ ನಮ್ಮ ಸ್ಕಿನ್ ಕೇರ್ ರೂಟೀನಲ್ಲಿ ತುಂಬ ಸೈಡ್ ಎಫೆಕ್ಟ್ಸ್ನ ಕೊಡುತ್ತೆ. ಹೌದು, ನಾವು ಫೇಸ್ ವಾಶ್ ಮಾಡಿದ ನಂತರ ಏನು ಅಪ್ಲೈ ಮಾಡ್ದಲೇ ಇರೋದಾಗಲಿ ಇಲ್ಲ ತಕ್ಷಣ ಮಾಯಿಶ್ಚರ್ ಅಪ್ಲೈ ಮಾಡೋದಾಗಲಿ ಇದು ತಪ್ಪು. ಹಾಗಾದರೆ ಏನು ಮಾಡಬೇಕು ನಾವು ಫೇಸ್ ವಾಶ್ ಮಾಡಿದ ನಂತರ ಅಂದರೆ ನಾವು ಒಂದು ಸ್ಟೆಪ್ ಇನ್ಕ್ಲೂಡ್ ಮಾಡ್ಕೋಬೇಕು. ಅದೇನೆಂದರೆ ಫೇಸ್ ಟೋನಿಂಗ್. ಈ ಸ್ಟೆಪ್ಪು ತುಂಬಾ ಇಂಪಾರ್ಟೆಂಟ್. ನಾವು ಫೇಸ್ನ ಕ್ಲೆನ್ಸ್ ಮಾಡ್ಕೊಂಡಿದ ನಂತರ ಟೋನರ್ನ ಯೂಸ್ ಮಾಡಿ ನಮ್ಮ ಫೇಸನ್ನ ಮಾಯಿಶ್ಚರೈಸ್ ಮಾಡ್ಕೊಳ್ಳೋದಾಗಲಿ ಇಲ್ಲ ಹೈಡ್ರೇಟ್ ಮಾಡ್ಕೊಳ್ಳೋದಾಗಲಿ ಇದು ತುಂಬ ಇಂಪಾರ್ಟೆಂಟ್. ಟೋನರ್ನ ಯೂಸ್ ಮಾಡೋದ್ರಿಂದ ಏನೇನು ನಮಗೆ ಬೆನಿಫಿಟ್ಸ್ ಸಿಗುತ್ತೆ ಅನ್ನೋದಕ್ಕೂ ಮುಂಚೆ ಯಾಕೆ ನಾವು ಇನ್ನೂ ಮಿಕ್ಕಿದ ಎರಡು ಸ್ಟೆಪ್ ಮಾಡಿದ್ರೆ ನಮ್ಮ ಸ್ಕಿನ್ನಿಗೆ ಒಳ್ಳೆಯದಲ್ಲ ಅನ್ನೋದನ್ನ ಫಸ್ಟು ನಾನು ನಿಮಗೆ ಹೇಳ್ತೀನಿ. ಫೇಸ್ ವಾಶ್ ಮಾಡಿದ ನಂತರ ನಾವು ನಮ್ಮ ಫೇಸಿಗೆ ಏನೂ ಅಪ್ಲೈ ಮಾಡ್ದಲೇ ಹಾಗೆ ಬಿಟ್ಟರೆ ಅದು ನಮ್ಮ ಸ್ಕಿನ್ನನ್ನು ಡ್ರೈ ಮಾಡುತ್ತೆ. ನಾವು ಫೇಸ್ ವಾಶ್ ಮಾಡಿದ ನಂತರ ನಮ್ಮ ಮುಖದಲ್ಲಿರುವಂಥ ಡಸ್ಟ್ ಪಾರ್ಟಿಕಲ್ಸು ಅದೆಲ್ಲ ರಿಮೂವ್ ಆಗಿರುತ್ತೆ. ಸೊ ನಮ್ಮ ಪೋರ್ಸ್ ಕೂಡ ಅದೇ ಟೈಮಲ್ಲಿ ಓಪನ್ ಆಗಿರುತ್ತೆ. ಈ ಟೈಮಲ್ಲಿ ನಾವು ನಮ್ಮ ಮುಖಕ್ಕೆ ಏನು ಅಪ್ಲೈ ಮಾಡ್ದಲೇ ಬಿಟ್ಟರೆ ನಮ್ಮ ಸ್ಕಿನ್ ಬೇಗ ಡ್ರೈ ಆಗುತ್ತೆ. ನಮ್ಮ ಫೇಸಲ್ಲಿ ಇರೋಂಥ ಪೋರ್ಸ್ ಓಪನ್ ಆಗಿರೋದ್ರಿಂದ ಅದು ಮತ್ತೆ ಡಸ್ಟ್ ಪಾರ್ಟಿಕಲ್ಸ್ನ ಅಟ್ರ್ಯಾಕ್ಟ್ ಮಾಡೋ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟ್ ಯಾಕೆ ನಾವು ಫೇಸ್ ವಾಶ್ ಮಾಡಿದ ನಂತರ ಮಾಯಿಶ್ಚರೈಸರ್ ಕೂಡ ಅಪ್ಲೈ ಮಾಡಬಾರ್ದು ಅಂದರೆ ನಾನು ಮುಂಚೆನೇ ಹೇಳ್ದಂಗೆ ಫೇಸ್ ವಾಶ್ ಮಾಡಿದ ನಂತರ ನಮ್ಮ ಮುಖದಲ್ಲಿರುವಂಥ ಪೋರ್ಸ್ ಓಪನ್ ಆಗಿರುತ್ತೆ. ಈ ಟೈಮಲ್ಲಿ ನಾವು ಥಿಕ್ ಕ್ರೀಮ್ ಇಲ್ಲ ಜೆಲ್ ಬೇಸ್ ಮಾಯಿಶ್ಚರೈಸರ್ನ ಅಪ್ಲೈ ಮಾಡಿದ್ರೆ ಅದು ಡೈರೆಕ್ಟಾಗಿ ನಮ್ಮ ಸ್ಕಿನ್ ಜೊತೆ ಕಾಂಟ್ಯಾಕ್ಟ್ ಬಂದು ಮತ್ತೆ ನಮ್ಮ ಸ್ಕಿನ್ನಿಗೆ ನೆಗೆಟಿವ್ ಇಂಪ್ಯಾಕ್ಟ್ನ ಕ್ರಿಯೇಟ್ ಮಾಡುತ್ತೆ. ಇನ್ನೂ ಒಂದು ಇಂಪಾರ್ಟೆಂಟ್ ಏನಂದರೆ ನಮ್ಮ ಸ್ಕಿನ್ನಲ್ಲಿ pH ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ನಾವು ಈ pHನ ಮೇಂಟೈನ್ ಮಾಡಿದಷ್ಟು ನಮ್ಮ ಸ್ಕಿನ್ನು ಬ್ಯೂಟಿಫುಲ್ಲಾಗಿ ಹೆಲ್ತಿಯಾಗಿ ಕಾಣಿಸುತ್ತೆ. ನಾವು ಫೇಸ್ ವಾಶ್ ಮಾಡಿದ ನಂತರ ಈ pH ಲೆವೆಲ್ ಸ್ವಲ್ಪ ಇಂಬ್ಯಾಲೆನ್ಸ್ ಆಗಿರುತ್ತೆ. ಸೊ ಆ pH ಲೆವೆಲ್ನ ನಾವು ಮತ್ತೆ ನಾರ್ಮಲಿಗೆ ತರಬೇಕಂದ್ರೆ ಬೆಸ್ಟ್ ಸ್ಟೆಪ್
ಅದಕ್ಕೇನಂದರೆ ನಾವು ಟೋನರ್ನ ಬಳಸೋದು. ನಾವು ಯಾವ ಥರ ಟೋನರ್ನ ಸೆಲೆಕ್ಟ್ ಮಾಡಬೇಕು ಅನ್ನೋ ಕನ್ಫ್ಯೂಷನ್ ಇವಾಗ ನಿಮಗೆ ಸ್ಟಾರ್ಟ್ ಆಗಿರ್ಬೋದು. ಸೊ ಮಾರ್ಕೆಟಲ್ಲಿ ತುಂಬ ವೆರೈಟಿ ಆಫ್ ಟೋನರ್ಸ್ ಇದೆ, ತುಂಬ ಡಿಫ್ರೆಂಟ್ ಬ್ರ್ಯಾಂಡ್ಸಿಂದು ಟೋನರ್ಸ್ ಅವೈಲಬಲ್ ಇದೆ. ಬಟ್ ನಾವು ಯಾವ ಟೋನರ್ ಚೂಸ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ತುಂಬ ವೈಸಾಗಿ ಡಿಸೈಡ್ ಮಾಡಬೇಕು. ಮೋಸ್ಟ್ ಆಫ್ ದ ಟೋನರ್ಸ್ 80 to 90% ಆಫ್ ದ ಟೋನರ್ಸ್ ಮಾರ್ಕೆಟಲ್ಲಿ ಏನೇನು ಅವೈಲಬಲ್ ಇದೆ ಅದರಲ್ಲೆಲ್ಲ ಆಲ್ಕೋಹಾಲ್ ಇರುತ್ತೆ. ಸೊ ಆಲ್ಕೋಹಾಲ್ ಬೇಸ್ಡ್ ಟೋನರ್ನ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ ಅದು ನಮ್ಮ ಸ್ಕಿನ್ನನ್ನು ಇನ್ನೂ ಡ್ರೈ ಮಾಡುತ್ತೆ. ಶಾರ್ಟ್ ಟೈಮಿಗೆ ತುಂಬ ಒಳ್ಳೆ ರಿಸಲ್ಟ್ ಸಿಗ್ಬೋದು, ಬಟ್ ಲಾಂಗ್ ಟೈಮಿಗೆ ಅದು ನಮ್ಮ ಸ್ಕಿನ್ನಿಗೆ ತುಂಬ ಡ್ಯಾಮೇಜ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನಾವು ಆದಷ್ಟು ನ್ಯಾಚುರಲ್ ಆಗಿ ಅವೈಲಬಲ್ ಇರೋವಂಥ ಟೋನರ್ನ ಚೂಸ್ ಮಾಡೋದು ತುಂಬ ಒಳ್ಳೆಯದು. ನಾನು ಸಜೆಸ್ಟ್ ಮಾಡೋದೇನೆಂದರೆ ಜಾಸ್ತಿ ರೋಸ್ ವಾಟರ್ ಬೇಸ್ಡ್ ಟೋನರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವ್ದಾದ್ರು ಬ್ರ್ಯಾಂಡ್ ಆಗಿದ್ರೂ ಓಕೆ, ಬಟ್ ಅದರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ನೀವು ಚೆಕ್ ಮಾಡಿಕೊಂಡು ಟೋನರ್ನ ಚೂಸ್ ಮಾಡ್ಕೊಳ್ಳಿ. ರೋಸ್ ವಾಟರ್ ಟೋನರ್ ಬಿಟ್ಟು ಬೇರೆ ಇನ್ಯಾವ ಟೋನರ್ ನಾನು ಚೂಸ್ ಮಾಡ್ಕೋಬೋದು ಅನ್ನೋ ಕ್ವೆಶನ್ ಇದ್ದರೆ ರೈಸ್ ವಾಟರ್ ಟೋನರ್ನ ಕೂಡ ನೀವು ಯೂಸ್ ಮಾಡ್ಕೋಬೋದು. ರೈಸ್ ವಾಟರ್ ಟೋನರ್ನ ನೀವು ಮನೇಲೂ ಕೂಡ ಮಾಡ್ಕೋಬೋದು, ಬಟ್ ನಿಮಗೆ ಮನೇಲಿ ಮಾಡ್ಕೊಳಕ್ಕೆ ಆಗಲ್ಲ, ನನಗೆ ಪದೇ ಪದೇ ಮಾಡ್ಕೋಬೇಕು ಅಂತ ಪ್ರಾಬ್ಲಮ್ ಇದ್ದರೆ ಮಾರ್ಕೆಟಲ್ಲಿ ಅವೈಲಬಲ್ ಇರುವಂತಹ ರೈಸ್ ವಾಟರ್ ಟೋನರ್ನು ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾನು ಯಾವ ಟೋನರ್ನ ಯೂಸ್ ಮಾಡ್ತೀನಿ ಅಂತ ಆಲ್ರೆಡಿ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೀನಿ. ನಿಮಗೆ ನಾನು ಯಾವ ಟೋನರ್ ಯೂಸ್ ಮಾಡ್ತೀನಿ ಅಂತ ಗೊತ್ತಾಗಬೇಕಂದ್ರೆ ನೀವು ನನ್ನ ಪ್ರೀವಿಯಸ್ ವೀಡಿಯೋಸ್ನ ಚೆಕ್ ಮಾಡ್ಬೋದು. ಟೋನರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಅದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದು ಕೂಡ ಒಂದು ಇಂಪಾರ್ಟೆಂಟ್ ಸ್ಟೆಪ್ ಆಗಿರುತ್ತೆ. ಯೂಶ್ವಲಿ ಟೋನರ್ಸ್ ಎಲ್ಲ ಸ್ಪ್ರೇ ಬಾಟಲ್ಸಲ್ಲೇ ಬರುತ್ತೆ, ಸೊ ಅಪ್ಲಿಕೇಶನ್ ತುಂಬ ಈಸಿಯಾಗಿರುತ್ತೆ. ನಾವು ಸ್ಪ್ರೇ ಮಾಡಿಕೊಂಡು ಟೋನರ್ನ ರಬ್ ಮಾಡಬಾರ್ದು. ನಾವು ರಬ್ ಮಾಡಿದ್ರೆ ಅದರಿಂದ ಏನು ಬೆನಿಫಿಟ್ ನಮಗೆ ಸಿಗಲ್ಲ. ನಾವು ಸ್ಪ್ರೇ ಮಾಡಿಕೊಂಡು ಲೈಟಾಗಿ ಟ್ಯಾಪ್ ಮಾಡ್ಕೋಬೇಕು. ಫೇಸನ್ನ ಟ್ಯಾಪ್ ಮಾಡಿಕೊಂಡು ಅದನ್ನ ಅರ್ಧಾಗೆ ಡ್ರೈ ಆಗೋದಕ್ಕೆ ಬಿಡಬೇಕು. ನಿಮಗೆ ಮುಂಚೆ ಟೋನರ್ನ ಯೂಸ್ ಮಾಡಿ ಅಭ್ಯಾಸ ಇಲ್ಲ ಅಂದರೆ ನೀವು ಸ್ಟಾರ್ಟಿಂಗೇ ಎವ್ರಿ ಡೇ ಯೂಸ್ ಮಾಡೋದು ಬೇಡ. ವೀಕ್ಲಿ 2 or 3 ಯೂಸ್ ಮಾಡಿ, ಆಲ್ಟರ್ನೇಟಿವ್ ಡೇಸ್ ಟೋನರ್ನ ಯೂಸ್ ಮಾಡಿ. ಸೊ ಅದು ನಿಮ್ಮ ಮುಖಕ್ಕೆ ಸೆಟ್ ಆದ ನಂತರ ನೀವು ರೆಗ್ಯುಲರ್ ಆಗಿ ಯೂಸ್ ಮಾಡ್ಬೋದು. ಆ್ಯಂಡ್ ನಾನು ಬೆಳಗ್ಗೆನೂ ಫೇಸ್ ವಾಶ್ ಮಾಡ್ತೀನಿ, ಸಂಜೆನೂ ಫೇಸ್ ವಾಶ್ ಮಾಡ್ತೀನಿ ಅನ್ನೋರು 2 times ಟೋನರ್ನ ಅಪ್ಲೈ ಮಾಡೋದು ಏನು ನೆಸೆಸರಿ ಇರಲ್ಲ. ನೀವು ಬೆಳಗ್ಗೆ ಫೇಸ್ ವಾಶ್ ಮಾಡಿದ ನಂತರ ಟೋನರ್ನ ಅಪ್ಲೈ ಮಾಡಿ ನಂತರ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಬೋದು. ನನಗೆ ಮಾರ್ಕೆಟಲ್ಲಿ ಅವೈಲೇಬಲ್ ಇರೋ ಟೋನರ್ನ ಯೂಸ್ ಮಾಡೋಕ್ಕೆ ಇಷ್ಟ ಇಲ್ಲ, ಅದೆಲ್ಲ ಕೆಮಿಕಲ್ ಫ್ರೀ ಇರಲ್ಲ ಅಂತ ಏನಾದರೂ ನಿಮಗೆ ಪ್ರಾಬ್ಲಮ್ ಇದ್ದರೆ ನೀವು ಮನೆಯಲ್ಲೇ ಟೋನರ್ನ ಮಾಡ್ಕೋಬೋದು. ರೋಸ್ ವಾಟರ್ ಟೋನರ್ ನೀವು ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬೋದು. ರೈಸ್ ವಾಟರ್ ಟೋನರ್ ಕೂಡ ನೀವು ಮಾಡ್ಕೋಬೋದು. ಇನ್ನೊಂದೇನೆಂದರೆ ಕುಕ್ಕುಂಬರ್ ಮತ್ತು ಮಿಂಟ್ನ ಯೂಸ್ ಮಾಡಿಕೊಂಡು ಕೂಡ ನೀವು ಟೋನರ್ನ ಮಾಡ್ಕೋಬೋದು. ಈ ಯಾವುದೇ ಟೋನರ್ ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಗೊತ್ತಾಗಬೇಕಂದ್ರೆ ನೀವು ನನಗೆ ಕಮೆಂಟಲ್ಲಿ ಕೇಳಿ, ನಾನು ಅದ್ರ ಬಗ್ಗೆ ಡೀಟೇಲ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೀವು ಮನೇಲೇ ಟೋನರ್ ಮಾಡ್ಕೋಬೇಕು ಅಂದರೆ ನೀವು ತುಂಬ ತಿಂಗಳುಗಳೆಲ್ಲ ಸ್ಟೋರ್ ಮಾಡೋದಕ್ಕಾಗಲ್ಲ. ಎವ್ರಿ ವೀಕ್ ನೀವು ಟೋನರ್ನ ಮಾಡ್ಕೋಬೇಕಾಗುತ್ತೆ. ಆಮೇಲೆ ನೀವು ಟೋನರ್ನ ಫ್ರಿಜ್ಜಲ್ಲಿ ಕೂಡ ಸ್ಟೋರ್ ಮಾಡ್ಬೋದು. ನೀವು ಆಚೆ ಕಡೆಯಿಂದ ತಂದಿದ್ದ ಟೋನರ್ ಆದರೂ ಪರವಾಗಿಲ್ಲ, ನೀವು ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ನೀವು ಅಪ್ಲೈ ಮಾಡೋಕ್ಕೂ ಮುಂಚೆ ಒಂದು ½ an hour ಮುಂಚೆ ಫ್ರಿಜ್ಜಲ್ಲಿ ಇಟ್ಟು ಕೂಡ ನೀವು ಟೋನರ್ನ ಅಪ್ಲೈ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋ ಫೇಸ್ ಟೋನಿಂಗ್ ಬಗ್ಗೆ ಆಗಿತ್ತು. ನಿಮಗೆ ಇದೇ ಥರ ಜಾಸ್ತಿ ವೀಡಿಯೋಸ್ ಬೇಕಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ.